ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಈ ಕುಟುಂಬ. ಯಾಕಾದ್ರೂ ಈ ಜಮೀನನ್ನ ಮಾರಿದ್ವೋ ಅಂತ ಹೇಳಿ ಇಡೀ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ನಾವು ಜಮೀನನ್ನ ಮಾರಿದ್ವಿ, 2 ಮನೆಯನ್ನ ಕಟ್ಟಿದ್ವಿ, ಒಂದಷ್ಟು ಹಣವನ್ನ ತನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದೇನೆ, ಆದ್ರೆ ಇದೀಗ ಜಮೀನು ಮಾರಿದ್ದೇ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಡೀ ಕುಟುಂಬಕ್ಕೆ ಕಾಡ್ತಾ ಇದೆ. ಲಕ್ಷ್ಮೀದೇವಿ ಅವರ ಮಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇಡೀ ಡ್ರಿಲ್ಗೆ ತಂಡ ಹೊಡೆದಿದೆ. ನ್ಯೂಸ್ 18 ಜೊತೆ ಲಕ್ಷ್ಮೀ ದೇವಿ ಅವರ ಕುಟುಂಬದವರು ಮಾತನಾಡುವಾಗ ಕಣ್ಣೀರು ಹಾಕಿದ್ದಾರೆ. ಈಗಾಗಲೇ ಭೂಮಿ ಮಾರಾಟ ಮಾಡಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ನ್ಯೂಸ್ 18ಗೆ ಮಾತನಾಡುವ ಸಂದರ್ಭದಲ್ಲಿ ಇಡೀ ಲಕ್ಷ್ಮೀದೇವಿ ಮತ್ತು ಅವರ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೋಗಾರ್. ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೇವಲ ದದ್ದಲ್ ಮತ್ತು ಅವರ ಆಪ್ತ ಸಹಾಯಕ ಪಂಪಣ್ಣವರ ಮನೆ ಮೇಲೆ ಅಲ್ಲ, ಅದರ ಜೊತೆಗೆ 2 ಮನೆಗಳ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ವಿಚಾರವನ್ನು ಕಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇವತ್ತು ನ್ಯೂಸ್ 18ಗೆ ಲಭ್ಯವಾಗಿರತಕ್ಕಂಥದ್ದು. ಅದು ಏನಪ್ಪಾ ಅಂತ ಹೇಳಿದರೆ, ಬಸನಗೌಡ ದದ್ದಲ್ ಅವರಿಗೆ ಸಂಬಂಧಿಯಾಗಿರ್ತಕ್ಕಂತಹ ಕಾರ್ತಿಕ್ ಏನಿದ್ದಾರೆ ಅಂದರೆ ಬಸನಗೌಡ ದದ್ದಲ್ ಅವರ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಹೆಸರಲ್ಲಿ ದದ್ದಲ್ ಅವರು ಇವತ್ತು ಭೂಮಿಯನ್ನು ಕೂಡ ಇಲ್ಲಿ ಖರೀದಿ ಮಾಡಿರ್ತಾರೆ. ಅಸ್ಕಿಯಾಳದ ಭೂಮಿ ಇವತ್ತು ಲಕ್ಷ್ಮೀ ದೇವಿ ಎನ್ನುವಂತಹವರ ಪಿತ್ರಾರ್ಜಿತ ಆಸ್ತಿಯಾಗಿರ್ತದೆ. ಆ ಆಸ್ತಿಯನ್ನ ಇವತ್ತು ದದ್ದಲ್ ಸಂಬಂಧಿಗಳು ಖರೀದಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ನಾವು ಈಗ ಆ ದಾಳಿ ಮಾಡಿರ್ತಕ್ಕಂಥ ಮನೆಯ ಮೇಲೆ ಇದ್ದೀವಿ. ಅಮ್ಮ ನಮಸ್ಕಾರ, ತಮ್ಮ ಹೆಸರೇನಮ್ಮ? ಲಕ್ಷ್ಮೀದೇವಮ್ಮ. ಇಡಿ ಅಧಿಕಾರಿಗಳು ನಿನ್ನೆ ಬಂದಿದ್ರು ತಮ್ಮ ಮನೆಗೆ? ಬಂದಿದ್ರು ಸರ್. ಯಾಕೆ ಬಂದಿದ್ರಮ್ಮ? ಹೊಲ ಹೆಂಗೆ ಮಾರಿದ್ದಾನ ಅಂತ ಕೇಳಿದ್ರು ಸರ್. ಅವ್ರು ಯಾರಿಗೆ ಮಾರಿರಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡಿ ಅವ್ರನ್ನ ಇವರು ಕರ್ಕೊಂಡು ಬಂದು ಮಾರ್ಸ್ಯಾರ ಸರ್ ಅಂತ ಹೇಳಿದೆ. ಅವರಿಗೆ ಅಲ್ಲಿ ಪ್ರೂಫ್ ಸಿಕ್ಕೈತೆ ಅಂತ ಸರ್. ಅವರು ಎಲ್ಲೋ ಅವರು ಇರಲಿ ಜಾಗದಲ್ಲಿ ಪ್ರೂಫ್ ಸಿಕ್ಕೈತೆ. ನೀನು ಸುಳ್ಳು ಹೇಳಿದರೆ ನಿನ್ನ ಮಕ್ಕಳು ನೀನು ಹೋಗ್ತಿದ್ದಿ ನೋಡು. ಪ್ರೂಫ್ ತೋರಿಸಿದ್ರು ಸರ್ ನಮ್ಗೆ ಅವರು ಓದಿ. ಇದು ಪ್ರೂಫ್ ಐತೆ ಲಕ್ಷ್ಮೀದೇವ್ದು, ನೀನು ಹೊಲ ಮಾರಿದ್ದವ್ರಿಗೆ. ಯಾರಿಗೆ? ಅವರಿಗೆ ಆತನ ಕಾರ್ತಿಕ್ಗೆ ಹೊಲ ಮಾರಿರಿ ನೀವು. ಕಾರ್ತಿಕ್ ಮತ್ತು ಆಂಜನೇಯ ಇಬ್ಬರು ತಗೊಂಡಿದ್ದಾರೆ ಭೂಮಿನ, ನಿಮ್ಮ ಭೂಮಿನ. ನಿನಗೆ ಅದು ಕೊಟ್ಟಾರಲ್ಲ ಸರ್ ನನಗೆ ಚೆಕ್ಕು. ಆ ಚೆಕ್ಕಿನ ಮೇಲೆ ಅವರು ಹಿಡ್ಕೊಂಡಾರ ಸರ್ ನನ್ನ ಚೆಕ್ಕು. ನಿನಗೆ ಆಂಜನೇಯ ಕೊಟ್ಟಾನ, ಕಾರ್ತಿಕ್ ಕೊಟ್ಟಾನ, ಮತ್ತು ಇನ್ನು ಹೆಂಗೆ ಮಾಡಿರಿ ನೀವು? ಇದು ಇಷ್ಟಕ್ಕೆ ಹೋಗಲ್ಲ ಭೂಮಿ. ನೀನು ಹೆಂಗೆ ಕೊಟ್ಟಾರ ನಿನಗೆ? ಇಲ್ಲಿ ನೀನು ಇದು ಸೈನ್ ಮಾಡಿದ್ದಲ್ಲ, ಅದು ಇದು ಮಾಡುವಾಗ ರೊಕ್ಕ ಕೊಡ್ತಾರಲ್ಲ ಸರ್, ಅದ್ರಾಗ ಸೈನ್ ಮಾಡಿದ್ದಲ್ಲ. 1:30ಕ್ಕೆ ಸೈನ್ ಮಾಡಿದ್ದಿ ನೀನು. 1:30 ಅಂದರೆ 1,20,29,000. ಅದಕ್ಕೆ ನೀನು ಸೈನ್ ಮಾಡಿದ್ದಿ 3 ಎಕರೆ 30 ಗುಂಟಿಗೆ. ನಿನಗೆ ಅಷ್ಟೇ ಹಂಗೆ ಕೊಟ್ಟರು. ನೀನು ಏನು ಮಾಡಿದ್ದಿ? ನಾವು ನಿನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್. ನಿನ್ನ ನಿಜ ಹೇಳಿದ್ರೆ ಉಳ್ಕೊಂತಿದ್ದಿ, ಇಲ್ಲ ಅಂದರೆ ನಿನ್ನ ನಿನ್ನ ಎಲ್ಲರನ್ನ ತಗೊಂಡು ಹೋಗ್ತೀವಿ ನಾವು. ಹೇಳ್ಬಿಡು, ನಮ್ಗೆ ನಿಜ ಹೇಳು ಅಂತ ನಮ್ಮನ್ನ ಜಗ್ಗಿ ಗಲಾಟೆ ಮಾಡಿದ್ರು ಸರ್. ಮಾಡಿದಾಗ ನೋಡಪ್ಪ, ನಮ್ಮದು ದೊಡ್ಡವರು ಪ್ರಾಪರ್ಟಿ, ನಮ್ಮ ಹೊಲ ಮಾರ್ಕೊಂಡು ನಾವೇನು ಕಳ್ರಲ್ಲ. ಅವರು ಕೊಟ್ಟಿದ್ದು ಸತ್ಯ, ನಾವು ತಗೊಂಡಿದ್ದು ಸತ್ಯ, ಆದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ. ಅದು ಒಂದೇ ಚೆಕ್ಕಿಂದಂದೇ ಪ್ರೂಫ್ ಕೊಟ್ಟಾರ ಅವರು, ಉಳಿದಿದ್ದು ರೊಕ್ಕ ಕೊಟ್ಟಾರ. ನಮ್ಮಲ್ಲಿ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲದಾಗ ನಮ್ಮನ್ನು ಸಿಗಾಕ್ತಾರಲ್ಲ ಸರ್ ಅವರು. ಅದು ಗೊತ್ತಿಲ್ಲ ನನಗೆ. 200 ಜನ ನಮ್ಮನ್ನು ಸಿಗಾಕ್ಬಿಟ್ರು. ಅವರು ಪ್ರೂಫ್ ಮೇಲೆ ಬಂದಾರ ಆ ಕಡೆ, ನಮ್ಮನ್ನು ಸಿಗಾಕ್ಬಿಟ್ರು ಅವರು. ಇಷ್ಟೇ ನೋಡಿ ಸರ್ ನಡೆದಿದ್ದೆ ನಿನ್ನೆ. ಅವರೆಲ್ಲ ಬರ್ಕೊಂಡು ಹೋಗಿದ್ದಾರೆ. 18 ತಾರೀಕಿಗೆ ಬೆಂಗಳೂರಿಗೆ ಬಾ ಅಂತ ಹೇಳಿ ಹೋಗಿದ್ದಾರೆ. ಯಾವಾಗ ಬಾ ಅಂತ ಹೇಳಿದ್ರಮ್ಮ? 18 ತಾರೀಕಿಗೆ. ಯಾಕಮ್ಮ, ಏನಕ್ಕೆ ಬಾ ಅಂತ ಹೇಳಿದ್ರು? ಇದು ಕೇಸ್ ಆಯ್ತಲ್ಲ, ಬರ್ರಿ ಅಂತ ಹೇಳ್ಯಾರ ಸರ್ ಅವರು. ಅಮ್ಮ, ನಿಮ್ಮದು ಎಷ್ಟು ಎಕರೆ ಭೂಮಿ ಇತ್ತಮ್ಮ? 3 ಎಕರೆ 30 ಗುಂಟೆ ಸರ್ ನನ್ನ ಹೆಸರಲ್ಲಿರೋದು. ನಿಮ್ಮ ಹೆಸರಲ್ಲಿ? ಓಕೆ. 2.5 ಎಕರೆ ಒಂದು 1 ಎಕರೆ ಒಂದು ಖರೀದಿ ಮಾಡ್ಕೊಂಡಿದ್ದೀನಿ ಸರ್ ನಾನು. 1 ಎಕರೆ 3 ಎಕರೆ 30 ಗುಂಟೆ ಮಾರೀನಿ. ಯಾವಾಗ ಮಾರಿದ್ರಿ ಈ ಭೂಮಿನ ಅವರಿಗೆ? ಅದು ನನಗೆ ಅಷ್ಟು, ಅದು ಚೆಕ್ಕಿನ ಮೇಲೆ ಆಯ್ತು ಸರ್. ಡೇಟ್ ನನಗೆ ಅಷ್ಟು ತಿಳಿಲ್ಲ. ಈ ಹೆಂಗೆ ದುಡ್ಡು ಹೆಂಗೆ ಕೊಟ್ರಮ್ಮ? ಆ ಭೂಮಿ ಮಾರಾಟ ನೀವು ಮಾಡಿದಿರಲ್ಲ, ಆ ಮಾರಾಟ ಕೊಟ್ಟರು ಸರ್. ಎಷ್ಟು ಚೆಕ್ ಕೊಟ್ಟರು? 3 2 ಸರ್. ಅಂದರೆ 3 ಲಕ್ಷ ಏನು? ಇಲ್ಲ ಸರ್, 3 ಚೆಕ್, ಒಂದು 25 ಲಕ್ಷ. ಒಂದು 3 ಲಕ್ಷ ಚಿಲ್ಲರೆ, ಒಂದು 16 ಲಕ್ಷ ಚಿಲ್ಲರೆ ಕೊಟ್ಟರು ಸರ್. ಅವೆಲ್ಲ ಚೆಕ್ ಕೊಟ್ಟಿದ್ದಾರೆ. ಉಳಿದ ಅಮೌಂಟ್ ಎಲ್ಲ ಅಮೌಂಟ್ ಕೊಟ್ಟಾರ ಸರ್. ಕ್ಯಾಶ್ ಕೊಟ್ಟು? ಅದು ಪ್ರೂಫ್ ಇಲ್ಲ ಸರ್.
ಹಂಗೆ ಕ್ಯಾಶ್ ಕೊಟ್ಟಿರೋದಕ್ಕೆ ಪ್ರೂಫ್ ಇಲ್ಲ. ಇಲ್ಲ ಸರ್. ಅದಕ್ಕೋಸ್ಕರ ನಾವು ಭಯ ಬಿಡ್ತೀವಿ ಸರ್. ಇವರು ಎಲ್ಲಿಗಾನಾದ್ರೂ ಪ್ರೂಫ್ ಬೇಕಂತಾರಲ್ಲ ಸರ್, ಪ್ರೂಫ್ ಇಲ್ಲ. ಓಕೆ, ನೀವು ಇಷ್ಟ ನೀವು ಏನನ್ನು ಮಾಡಿರಿ ಸರ್. ಅವರು ಇದು ಭೂಮಿಯನ್ನು ಮಾರಾಟ ಮಾಡಿರ್ತಕ್ಕಂಥ ಲಕ್ಷ್ಮೀ ದೇವರ ಮಾತಾಗಿದೆ. ಜೊತೆಗೆ ಅವರ ಪುತ್ರ ರಮೇಶ್ ಕೂಡ ಇದ್ದಾರೆ. ರಮೇಶನ್ನು ನಾನು ಮಾತಾಡಿಸ್ತೀನಿ. ಅವರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಕಷ್ಟಪಟ್ಟು ಪಿತ್ರಾರ್ಜಿತ ಆಸ್ತಿ ಇವತ್ತು ಮಾರಾಟ ಮಾಡಿ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವ ಎನ್ನುವಂತಹ ಭಾವನೆಯಲ್ಲಿ ಅವರು ಕಣ್ಣೀರಾಗ್ತಾ ಇದ್ದಾರೆ. ನಮ್ಮ ಜೊತೆಗೆ ರಮೇಶ್ ಅವರು ಕೂಡ ಇದ್ದಾರೆ, ಲಕ್ಷ್ಮೀ ದೇವರ ಪುತ್ರ. ಅವರನ್ನು ಕೂಡ ಮಾತನಾಡಿಸ್ತೀನಿ. ಸರ್ ಹೇಳಿ, ನಿನ್ನೆ ಎಷ್ಟೊತ್ತಿಗೆ ಬಂದರು ಇಡಿ ಅಧಿಕಾರಿಗಳು ನಿಮ್ಮ ಮನೆಗೆ? 3 ಗಂಟೆಗೆ ಸರ್. 3 ಗಂಟೆಗೆ ಇದ್ರಾ ನೀವು ಮನೇಲಿ? ಅವಾಗ ಏನಿತ್ತು ನಿಮ್ಮ ಮನೆ? ನಿನ್ನೆ ಗೃಹ ಪ್ರವೇಶ ಇತ್ತ ನಿಮ್ಮ ಮನೆ? ಹೌದು ಸರ್. ಓಕೆ, ನೀವೆಲ್ಲ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೀರಿ. ಹೌದು. ಏನಾಯಿತು ಸಡನ್ ಆಗಿ ಅವ್ರು ಬಂದ ತಕ್ಷಣ? ಬಂದು ಎಲ್ಲ ಚೆಕ್ ಮಾಡಿಬಿಟ್ರು ಸರ್. ಬಂದು ಎಲ್ಲ ಚೆಕ್ ಮಾಡಿ ಇಲ್ಲಿ ಬರ್ರಿ ನೀವು ಅಂತಂದು ಕರೆದು ಅಲ್ಲಿ ಕುಂದಿರ್ಸ್ಕೊಂಡ್ರಿ. ಒಳಗೆ ಕುಂದಿರ್ಸ್ಕೊಂಡು ಇಲ್ಲಿ ನೀವು ಇದು ಹೆಂಗೆ ಬಂತು, ಇದು ಹೊಲ ಮಾರಿ ನೀವು ನಿಮ್ಗೆ ಹೊಲ ಎಲ್ಲಿದು ಬಂತಂದರೆ ಅಮ್ಮ ಹೇಳಿದ್ರು ಸರ್. ಎಲ್ಲ ನಮ್ಮದು ನಮ್ಮ ಅಪ್ಪಂದು ಅಂತಂದು ನಮ್ಮ ಅಮ್ಮ ಹೇಳಿದ್ರು ಸರ್. ಈಗ ಎಷ್ಟು ಮನೆ ತೊಗೊಂಡಿದ್ದೀರಿ ರಮೇಶ್ ಅವರು ನೀವು? 2 ಸರ್. ಎಷ್ಟು ಅಮೌಂಟಿಗೆ ಖರೀದಿ ಮಾಡಿದ್ದೀರಿ ಸರ್? ಒಂದು 52 ಲಕ್ಷ ಸರ್, ಒಂದು 49 ಲಕ್ಷ ಸರ್. 49 ಲಕ್ಷ. 2 ಮನೆ. 2 ಮನೆಯ ಗೃಹ ಪ್ರವೇಶ ನಿನ್ನೆ ಇತ್ತಾ? ಇಲ್ಲ ಸರ್, ಇದು ಒಂದೇ ಸರ್. 1 ಮನೆ. ಓಕೆ, ಈಗ ನೀವಿಬ್ಬರು ಅಣ್ಣ ತಮ್ಮಂದಿರಿದ್ದೀರಾ? ಸೊ ಹಾಗಾಗಿ ಅವರಿಗೊಂದು ನಿಮಗೊಂದು ಅಂತ ಖರೀದಿ ಮಾಡಿದಿರಿ. ಓಕೆ, ಈಗ ಏನು ಹೇಳೋದ್ರು ಅಧಿಕಾರಿಗಳು ನಿಮಗೀಗ? ಈಗ ಸರ್ ನಮ್ಗೆ 18 ತಾರೀಕಿಗೆ ಬೆಂಗಳೂರು ಬರ್ರಿ ಅಂತ ಹೇಳಾರೆ ಸರ್. ನೋಟಿಸ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಇದೇ ಕೊಟ್ಟಿದ್ದು. ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಈಗ ಏನು ನಿಮ್ಗೆ ಭಯ ಆಗ್ತಾ ಇದೆಯಾ ಅಥವಾ ಏನು, ಹೆಂಗೆ, ಯಾವ ಥರ? ಸರ್ ಇದು ಹೆಂಗಂದರೆ ಚೆಕ್ಗಳು ಕೊಟ್ಟಾರಲ್ಲ ಸರ್, ಇದು ಇನ್ನು ಬೇರೆ ಅಮೌಂಟ್ ಕೊಟ್ಟಾರಲ್ಲ ಸರ್, ಅದಕ್ಕೆ ಪ್ರೂಫ್ ಇಲ್ಲ ಸರ್ ನಮ್ಗೆ ನಮ್ಮದಲ್ಲಿ. ಒಟ್ಟು ಎಷ್ಟು ಅಮೌಂಟ್ ಕ್ಯಾಶ್ ಕೊಟ್ಟಿದ್ದಾರೆ ನಿಮಗೀಗ? ಸರ್ ನಮ್ಗೆ ಅವರು ಕ್ಯಾಶ್ ಕೊಟ್ಟಿದ್ದು 3,20,00,000 ಕೊಟ್ಟಾರೆ ಸರ್. ಕ್ಯಾಶ್ ಕೊಟ್ಟಿದ್ದಾರೆ. ಹೌದು ಸರ್. ರಮೇಶ್, ಈ ಕ್ಯಾಶ್ ಯಾವಾಗ ಕೊಟ್ಟರು ನಿಮಗೆ? ಇದು ಕೊಟ್ಟು ಎಲೆಕ್ಷನ್ ಇನ್ನೂ ಆಗಿದ್ದಿಲ್ಲ ಸರ್. ಎಲೆಕ್ಷನ್ ಆಗಿದ್ದಿಲ್ಲ ಸರ್. ಅಂದರೆ ಎಲೆಕ್ಷನ್ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಇನ್ನೂ ಎಷ್ಟು ತಿಂಗಳಿತ್ತು? ಹೋಗೋನೆಲ್ಲ ನಮ್ಮ 15 ದಿವಸ ಇತ್ತು ಸರ್. ಅಂದರೆ ಎಲೆಕ್ಷನ್ ಇನ್ನೂ 15 ದಿವಸ ಮುಂಚೆ ಇದ್ದಾಗ ಚೆಕ್ ಮ್ಯಾಗೆ ಡೇಟ್ ಆಯ್ತು ನೋಡಿ ಸರ್. ಅವಾಗೆ ಕೊಟ್ಟಾರೆ ಸರ್. ಅದು ಕೂಡ ಚೆಕ್ ಅವಾಗೆ ಕೊಟ್ಟಾರ, ಅಮೌಂಟ್ ಕೂಡ ಅದೇ. ಓಕೆ ಓಕೆ. ಈಗ 18ನೇ ತಾರೀಕಿಗೆ ನಿಮ್ಮನ್ನು ವಿಚಾರಣೆ ಕರೆದಿದ್ದಾರೆ. ಓಕೆ ಓಕೆ. ಈಗ ಏನು ಹೇಳ್ತೀರಿ ಸಂದರ್ಭದೊಳಗೆ ಈ ರೀತಿ ಆಗಿದ್ದಕ್ಕೆ? ಇದು ನಮ್ಮ ಅಮ್ಮಗೆ 2 ಅಕ್ಕ ತಂಗಿಯವ್ರು ಸರ್. ಇನ್ನು 2 ಅಕ್ಕ ತಂಗಿಯವ್ರಾರ. ಅವರಿಗೆ ಹಂಚ್ಯಾರ ಸರ್ ಅಮ್ಮ. ಅದು ಕ್ಯಾಶ್ ಬಂದಿದ್ದು ಒಬ್ಬರಿಗೆ 1,20,00,000 ಕೊಟ್ಟಾರೆ ಸರ್. ಒಂದು ಇನ್ನೊಬ್ಬ ತಂಗಿಗೆ 80 ಲಕ್ಷ ಕೊಟ್ಟಾರೆ ಸರ್. ಹಾಂ, ಅಕ್ಕ 2 ಅಕ್ಕನವ್ರು ಸರ್ ಅವರು. ಈಗ ಈ ಕ್ಯಾಶ್ಗೆ ನಿಮಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ? ಹೌದು ಸರ್. ಅದೇ ಸರ್. ಚೆಕ್ ಕೊಟ್ಟಿರೋದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆ, ಆದ್ರೆ ಕ್ಯಾಶ್ ಕೊಟ್ಟಿರೋದಕ್ಕೆ ದಾಖಲೆ ಇಲ್ಲ. ಇದನ್ನ ಇಡಿ ಅಧಿಕಾರಿಗಳು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಅದೇ ಸರ್, ಅದೇ ಕೇಳ್ತು. ಏನಂತ ಹೇಳಿದ್ರು ಅದ್ರ ಬಗ್ಗೆ ನಿಮಗೆ? ಇದು 18 ತಾರೀಕಲ್ಲಿ ಬಾ ಅಂತ ಹೇಳಿದ್ರು ಸರ್. ಇದು ಕೊಟ್ಟು ಒಟ್ಟು ಕ್ಯಾಶ್ ನೀವು ನಮಗೆ ಮಾಹಿತಿ ಕೊಡಬೇಕಂತ. ಹಾಂ, ಹೌದು ಸರ್. ಓಕೆ. ಇದು ಈ ಭೂಮಿಯನ್ನು ಮಾರಾಟ ಮಾಡಿರ್ತಕ್ಕಂಥದ್ರೆ ಬಸನಗೌಡ ದದ್ದಲ್ ಅವರ ಸಂಬಂಧಿಯಾಗಿರ್ತಕ್ಕಂಥ ಕಾರ್ತಿಕ್ ಮತ್ತು ಆಂಜನೇಯ ಅವರಿಗೆ ಭೂಮಿ ಮಾರಾಟ ಮಾಡಿರ್ತಕ್ಕಂಥ ಅಸ್ಕಿಯಾಳ್ ಗ್ರಾಮದ ಲಕ್ಷ್ಮೀ ದೇವಿ ಮತ್ತು ಅವರ ಪುತ್ರ ರಮೇಶ್ ಅವರು ಹೇಳ್ತಕ್ಕಂಥ ಮಾತಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.